ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತೆ ಅನ್ನುವಂತಹ ಹಣೆಪಟ್ಟಿ ಇದೆ. ಅದಕ್ಕೆ ಪುಷ್ಟಿ ನೀಡುವಂತಹ ಮತ್ತೊಂದು ಬೆಳವಣಿಗೆ ಆಗಿದೆ. ಹಾಗಾದ್ರೆ ಏನಾ ಬೆಳವಣಿಗೆ? ಅಲ್ಪಸಂಖ್ಯಾತರ ಪರ ಸರ್ಕಾರದಿಂದ ಮತ್ತೊಂದು ನಿರ್ಣಯವ. ಹಾಗಾದ್ರೆ ಗುತ್ತಿಗೆ ಮೀಸಲಾತಿಯ ಬಳಿಕ ಮತ್ತೊಂದು ಸರ್ಕಾರದ ನಿರ್ಧಾರ ಇದೆ. ಈಗಾಗಲೇ ಗುತ್ತಿಗೆ ಮೀಸಲಾತಿ 4% ಮಾಡಿರುವಂತಹ ಸರ್ಕಾರ ಮತ್ತೊಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗೆ ಮಾನ್ಯತೆ ನೀಡುವ ಷರತ್ತು ಸಡಿಲಿಕೆ. ಮಾನ್ಯತೆ ನೀಡಲು ಇರುವ ನಿಬಂಧನೆ ಷರತ್ತು ಸಡಿಲಿಸಿ ಆದೇಶ. ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಿಗೆ ಅನುಕೂಲ ಮಾಡಿಕೊಡುವಂತಹ ಆದೇಶ ಇದು. ಡಿಸೆಂಬರ್ನಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆಯಂತೆ. ಸಂಪುಟ ಸಭೆಯಲ್ಲಿ ಕೈಗೊಂಡ ನಿರ್ಣಯದ ಹಾಗೇನೆ ಈಗ ಆದೇಶ. ಸರ್ಕಾರದ ಹೊಸ ನಡೆಯಿಂದ ಪ್ರತಿಪಕ್ಷ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಅಲ್ಪಸಂಖ್ಯಾತರ ಪರ ಸರ್ಕಾರದಿಂದ ಮತ್ತೊಂದು ನಿರ್ಣಯದ ಆದೇಶ ಆಗಿದೆ. ಗುತ್ತಿಗೆ ಮೀಸಲಾತಿಯ ಬಳಿಕ ಮತ್ತೊಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಅದು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗೆ ಮಾನ್ಯತೆ ನೀಡುವ ಷರತ್ತಿನಲ್ಲಿ ಸಡಿಲಿಕೆ ಮಾಡಿರೋದು. ಮಾನ್ಯತೆ ನೀಡಲು ಇರುವ ನಿಬಂಧನೆ ಹಾಗೂ ಷರತ್ತು ಸಡಿಲಿಕೆ ಈ ಆದೇಶಕ್ಕೆ ಹೊರಬಿದ್ದಿದೆ. ಕಳೆದ ಡಿಸೆಂಬರ್ನಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿತ್ತು, ನಿರ್ಣಯವನ್ನ ತೆಗೆದುಕೊಳ್ಳಲಾಗಿತ್ತು. ಆ ಸಂಪುಟ ಆದೇಶ ಈಗ ಹೊರಬಿದ್ದಿದೆ. ಸರ್ಕಾರದ ಹೊಸ ನಡೆ ಇದು. ಈ ನಡೆಯಿಂದ ಪ್ರತಿಪಕ್ಷ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದಂತಾಗಿದೆ. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ. ಹಾಗಾದ್ರೆ ಈ ಹೊಸ ಆದೇಶದಲ್ಲಿ ಏನಿದೆ ಅನ್ನೋದು ಬಹಳ ಪ್ರಮುಖ. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಅಂತ ಗುರುತಿಸೋದಿಕ್ಕೆ ನಿಯಮವನ್ನ ಸಡಿಲು ಮಾಡಲಾಗಿರೋದು. ಮೊದಲ ಉನ್ನತ ಶಿಕ್ಷಣದಲ್ಲಿ 50% ಅಲ್ಪಸಂಖ್ಯಾತರ ಪ್ರವೇಶಾತಿ ಕಡ್ಡಾಯ ಇತ್ತು. ಪ್ರಾಥಮಿಕ ಶಿಕ್ಷಣ ಸಂಸ್ಥೆಗಳಲ್ಲಿ 25% ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಇರಬೇಕಿತ್ತು. ಆದರೆ ಈಗ ಕಡ್ಡಾಯ ಪ್ರವೇಶಾತಿಯನ್ನ ಸರ್ಕಾರ ರದ್ದುಪಡಿಸಿದೆ. ಇನ್ಮುಂದೆ ನಿಗದಿತ ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಯಾವುದೇ ಷರತ್ತಿರಲ್ಲ. ವಿದ್ಯಾರ್ಥಿಗಳ ದಾಖಲಾತಿ ಪ್ರಮಾಣಕ್ಕೆ ಕಡ್ಡಾಯವಾದ ಮಿತಿ ಇಲ್ಲ. ಆಡಳಿತ ಮಂಡಳಿಯಲ್ಲಿ ಕನಿಷ್ಠ 2/3 ಅಲ್ಪಸಂಖ್ಯಾತ ಸದಸ್ಯ ಇರಬೇಕು. 2/3 ಸಿಬ್ಬಂದಿ ಅಲ್ಪಸಂಖ್ಯಾತ ಸಮುದಾಯದವರಾಗಿರಬೇಕು. ಶಿಕ್ಷಣ ಸಂಸ್ಥೆಗಳ ನಿಯಮಗಳಲ್ಲಿ ತಿದ್ದುಪಡಿ ತರೋದಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಸರ್ಕಾರದ ಈ ಹೊಸ ನಡೆ ಏನಿದೆ ಇದು ಪ್ರತಿಪಕ್ಷದ ಕೈಗೆ ಮತ್ತೊಂದು ಅಸ್ತ್ರವನ್ನ ಕೊಟ್ಟಂತಾಗಿದೆ. ಈಗಾಗಲೇ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ರಾಜ್ಯ ಸರ್ಕಾರ ನಿರತವಾಗಿದೆ ಅನ್ನುವಂತಹ ಹಣೆಪಟ್ಟಿ ಇದೆ. ಪ್ರತಿಪಕ್ಷ ಬಿಜೆಪಿ ಪ್ರತಿ ಬಾರಿಯೂ ಕೂಡ ಆರೋಪವನ್ನ ಮಾಡ್ತಾಲೇ ಬರ್ತಾ ಇದೆ. ಇದರ ಬೆನ್ನಲ್ಲಿ ಈಗ ಸರ್ಕಾರದ ಮತ್ತೊಂದು ನಿರ್ಣಯ ಬಿಜೆಪಿಗೆ ಮತ್ತೊಂದು ಅಸ್ತ್ರವನ್ನ ಕೊಡ್ತಾ ಇದೆ. ಇನ್ನು ಸರ್ಕಾರ ತನ್ನದೇ ರೀತಿಯಾದಂತಹ ಸಮರ್ಥನೆಯನ್ನ ಸಹ ಮಾಡಿಕೊಳ್ತಾ ಇದೆ. ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಂ, ಕ್ರೈಸ್ತ, ಸಿಖ್, ಜೈನ, ಬೌದ್ಧ ಹಾಗೆ ಪಾರ್ಸಿಗಳಿದ್ದಾರೆ. ಅಲ್ಪಸಂಖ್ಯಾತರ ಸಮುದಾಯದ ಜನಸಂಖ್ಯೆ ತೀರಾ ಕಡಿಮೆ ಇದೆ. ಈ ಸಮುದಾಯಗಳಿಂದ 50% ವಿದ್ಯಾರ್ಥಿಗಳ ಪ್ರವೇಶಾತಿ ಕಷ್ಟ ಆಗ್ತಿದೆ. ಅಸ್ತಿತ್ವದಲ್ಲಿರುವಂತಹ ನಿಯಮಗಳ ಪ್ರಕಾರ ಅವರು ನಡೆಸುವ ಸಂಸ್ಥೆಗೆ ಕಷ್ಟ ಆಗ್ತಿದೆ. ಅಸ್ತಿತ್ವದಲ್ಲಿರುವ ನಿಯಮಗಳಿಗೆ ತಿದ್ದುಪಡಿ ಅಂತ ರಾಜ್ಯ ಸರ್ಕಾರ ಸಮರ್ಥನೆ ಮಾಡಿಕೊಳ್ತಾ ಇದೆ. ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ 30ನೇ ವಿಧಿ ಪ್ರಕಾರ ನಿಯಮಗಳಿಗೆ ತಿದ್ದುಪಡಿಯನ್ನ ತರಲಾಗ್ತಾ ಇದೆ. ಇದು ಸರ್ಕಾರದ ಸಮರ್ಥನೆ. ಯಾಕೆ ಈ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ? ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗೆ ಮಾನ್ಯತೆ ನೀಡುವಂತಹ ಷರತ್ತನ್ನ ಯಾಕೆ ಸಡಿಲಿಕೆ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.